ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಶ್ರೀ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ತಾಲೂಕಿನ ಸೂರ್ನಹಳ್ಳಿ ಗ್ರಾಮದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಬಿಎನ್ ಚಂದ್ರಪ್ಪ ಅವರ ಪರವಾಗಿ ಮತಯಾಚನೆ ಮಾಡಿದರು. ಮಾಹಿತಿಗೆ ಏನಿದು ಲೋಕಸಭಾ ಚುನಾವಣಾ ಪ್ರಚಾರ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ 2014ರಿಂದ 19ರವರೆಗೆ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರು ಸನ್ಮಾನ್ಯ ಬಿಎನ್ ಚಂದ್ರಪ್ಪನವರು ನಮ್ಮ ಪಕ್ಷದ ಅಭ್ಯರ್ಥಿ. ಈಗ ಚುನಾವಣೆ ಏನು 26ನೇ ತಾರೀಕು, ಈ ತಿಂಗಳ 26ನೇ ತಾರೀಕು ಚುನಾವಣೆ ನಡೆಯುತ್ತದೆ. ಆ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಇಡೀ ತಂಡ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ನಮ್ಮ ಮುಖಂಡರುಗಳು, ಎಲ್ಲ ಜಾತಿ ಜನಾಂಗದ ಮುಖಂಡರುಗಳು ಸೇರಿ ನಾವೆಲ್ಲ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗಳಿಗೆ ಸಂಬಂಧಿಸಿದಂತೆ ನಾವು ಹೋಗಿ ಮತಯಾಚನೆ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ಈಗ ಸೂರ್ನಹಳ್ಳಿ ಗ್ರಾಮಕ್ಕೆ ಬಂದಿವಿ. ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಬಹಳಷ್ಟು ಜನ ಮಾತನಾಡಿದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಬಗ್ಗೆ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂದಿದೆ. ಇದು 2023 ಮೇ 20ರಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಆಗ ಚುನಾವಣೆ ಸಂದರ್ಭದಲ್ಲಿ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಕೊನೆ ಹಂತದಲ್ಲಿ ಕೆಲವರಿಗೆ ಮಾಹಿತಿ ಇದೆ, ಕೆಲವರಿಗಿಲ್ಲ. ಮನೆ ಮನೆಗೂ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ವಿ. ಏನಂತ, ಈ ನಮ್ಮ ಸರ್ಕಾರ ಬಂದರೆ ನಿಮಗೆ 5 ಗ್ಯಾರಂಟಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000, ಗೃಹ ಜ್ಯೋತಿನಲ್ಲಿ ವಿದ್ಯುತ್ತನ್ನು ಫ್ರೀಯಾಗಿ ಕೊಡುವಂಥದ್ದು, ಶಕ್ತಿ ಯೋಜನೆಯಲ್ಲಿ ಎಲ್ಲ ಮಹಿಳೆಯರಿಗೂ ಸರ್ಕಾರಿ ವಾಹನ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ, ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ 5 ಕೆಜಿ ಇರ್ತಕ್ಕಂಥ 10 ಕೆಜಿಗೆ ಹೆಚ್ಚಿಸುವಂಥದ್ದು, ಜೊತೆಗೆ ಯುವಕರಿಗೆ, ನಿರುದ್ಯೋಗಿ ಪದವೀಧರ ಯುವಕರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಮತ್ತು ಸಮಾನ ಇರ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನು ಪಡೆದು ನಿರುದ್ಯೋಗಿ ಇದ್ದಂಥ ಯುವಕರಿಗೆ 1,500 ಅಂತಿದೆ. ಇವನ್ನೆಲ್ಲನೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಮತ್ತೆ ಈಗ ಕೇಂದ್ರದಲ್ಲಿ ಈಗ ನಮ್ಮ ಈ ಚುನಾವಣೆ ನಡೀತಾ ಇದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಇಂಡಿಯಾ ಒಕ್ಕೂಟ ಅಂತ ಹೇಳಿದೆ. ಅದು ಅಧಿಕಾರ ಬಂದ್ರೆ ನಾವು ಮತ್ತೆ ಅಂತ ಗ್ಯಾರಂಟಿಗಳನ್ನು ಕೊಡೋದ್ರ ಬಗ್ಗೆನೂ ಕೂಡ ನಮ್ಮ ಮುಖಂಡರು ಹೇಳಿದ್ದಾರೆ. ಈಗಾಗಲೇ ರೈತ ನ್ಯಾಯ ಅಂತ ಹೇಳಿ ರೈತರು ಮಾಡುವಂತ ಸಾಲಗಳನ್ನ ಮನ್ನಾ ಮಾಡೋದು, ರೈತರು ಬೆಳೆದಂತ ಬೆಳೆಗಳಿಗೆ ಸೂಕ್ತ ಬೆಲೆಯನ್ನು ಕೊಡುವಂಥದ್ದು, ಜೊತೆಗೆ ಏನು ನಾರಿ ನ್ಯಾಯ ಅಂತ ಹೇಳಿ ಅಂದ್ರೆ ಇಡೀ ದೇಶಕ್ಕೆ ಸಂಬಂಧಿಸಿದಂತ ಅಂತ ಹೆಸರುಗಳನ್ನ ಇಟ್ಟಿದ್ದಾರೆ. ನಾರಿ ಅಂದ್ರೆ ಹೆಣ್ಮಕ್ಳು, ಅವರಿಗೆ ನ್ಯಾಯ ಕೊಡುವಂಥದ್ದು. ಅವರಿಗೆ ಎಲ್ಲ ಬಡ ಮಹಿಳೆಯರಿಗೆ ಯಾವ ರೀತಿಯಾಗಿ 2 ಲಕ್ಷ ನಾವು ಕೊಡ್ತೀವಿ, ಪ್ರತಿ ಮನೆಗೆ 2,000 ಪ್ರತಿ ತಿಂಗಳು ಕೊಡ್ತೀವಿ. ಅದನ್ನ ವರ್ಷಕ್ಕೆ ಒಂದ್ಸಾರಿ ನಿಮಗೆ 1 ಲಕ್ಷ ಹಣವನ್ನ ಕೊಡುವಂತ ವ್ಯವಸ್ಥೆ. ಜೊತೆಗೆ ನಿರುದ್ಯೋಗಿ ಪದವೀಧರ